ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಈಗ ದಾವಣಗೆರೆ ಬಗ್ಗೆ ಚರ್ಚೆ ನಡೀತಾನೆ ಇದೆ. ಅದೇ ಕಾಲಕ್ಕೆ ಬಾಗಲಕೋಟೆಯಲ್ಲಿ ಇಷ್ಟರಲ್ಲಿ ಯತ್ನಾಳ್ ಎಂಟ್ರಿ ಆಗಬೇಕಾಗಿತ್ತಲ್ಲ ಅನ್ನುವಂಥ ಒಂದು ಪ್ರಶ್ನೆ ಅದ. ಅದ್ರ ಜೊತೆಗೆ ಅನಂತ್ ಕುಮಾರ್ ಹೆಗಡೆ ಇವರು ಬರ್ಬೋದಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಯಾಕಂದ್ರೆ ಬಾಗಲಕೋಟೆಯಲ್ಲಿ ಒಂದಿಷ್ಟು ಆ ಪ್ರದೇಶದಲ್ಲಿ ಹಿಂದುತ್ವದ ಹವಾ ಹೆಚ್ಚದ. ಹೀಗಾಗಿ ಇವರಿಬ್ಬರು ಬಂದ್ರಪ್ಪ ಅಂತಂದ್ರೆ ಅದು ಚೇಂಜ್ ಆಗ್ಬೋದಾ ಗೇಮು ಅನ್ನುವಂಥದ್ದು. ಈಗಂತ ಅಲ್ಲಿ ಒಂದು ಹಂತದವರೆಗೆ ಸಮಾನವಾಗಿ ನಿಂತಿದ್ದಾವ. ಯಾರೋ ಗೆಲ್ಬೋದು, ಯಾರೋ ಇಳಿಬೋದು ಅಂತೇಳಿ. ಆದರೆ ಇವ್ರು ಬಂದರೆ ಸ್ವಲ್ಪ ಅಲ್ಲೇ ಮತದಾರ ಬದಲಾಗ್ಬೋದು ಅಂತ ಒಂದು ಇದ್ದರೆ, ಇನ್ನೊಂದು ಕಡೆ ಇದು ಒಂದು ಉಲ್ಟಾನು ಹೊಡಿಬೋದು ಅನ್ನುವಂಥ ಕಾರಣ ಅದ. ಯಾಕಂದ್ರೆ ಆ ಹಳ್ಳಿಗಳ ಮಟ್ಟದಲ್ಲಿ, ಇನ್ನುಳಿದ ಮಟ್ಟದಲ್ಲಿ ಮೇಟಿಯವರ ಮತ್ತು ಅಹಿಂದದ ಪ್ರಭಾವನೂ ಸಾಕಷ್ಟು ಅದಲ್ಲ. ಹೀಗಾಗಿ ಇವ್ರು ಕರೆಸಬಾರ್ದು ಅನ್ನುವಂಥ ಗೊಂದಲದಲ್ಲೇ ಇರ್ಬೋದಾ ಮೋಸ್ಟ್ಲಿ ನಮ್ಮ ವೀರಣ್ಣಾಚಾರ್ಯ ಮಟ್ಟರು ಅಂತೇಳಿ. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಒಂದು ಏನು ಕಾಂಪ್ಲಿಕೇಟೆಡ್ ಅದಪ್ಪ ಅಂತಂದ್ರೆ, ಯತ್ನಾಳ್ ಅಂಥವ್ರನ್ನ ಕರೆಸೋದಕ್ಕೆ ನಮ್ಮ ಯಡಿಯೂರಪ್ಪನಂಥವ್ರು ಒಪ್ಪಿಗೆ ಕೊಡ್ತಾರ ಅಂತ. ಯಾಕಂದ್ರೆ ಯಡಿಯೂರಪ್ಪನವ್ರಿಗೆ ಟೆಲಿಕಾಸ್ಟ್ ಆ ಭಾಗದಲ್ಲೇ ಯತ್ನಾಳ್ ಬಂದು ಪ್ರಚಾರ ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಭಾವ ಇರ್ಬೋದು. ಯಾಕಂದ್ರೆ ಯಾರೂ ತಮ್ಮ ವೈರಿಗಳನ್ನು ತಾವು ಬೆಳೆಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಈ ದಿಶೆಯಲ್ಲೇ ಯಡಿಯೂರಪ್ಪನವ್ರಿಗೆ ಯತ್ನಾಳ್ ಬರೋದು ಬೇಡನಾ ಅನ್ನುವಂಥದ್ದು. ಆದರೆ ಇಲ್ಲಿ ಗೆಲ್ಲಬೇಕಾಗಿದ್ದಪ್ಪ ಅಂತಂದ್ರೆ ಅಲ್ಲಿ ಪ್ರಭಾವ ಯಾವುದು? ಸಿಟಿ ಮಟ್ಟದಲ್ಲೇ, ನಗರ ಮಟ್ಟದಲ್ಲೇ ನಿಶ್ಚಿತವಾಗಿಯೂ ಅಲ್ಲೇ ಹಿಂದುತ್ವ ಅಲ್ಲೇ ಇರ್ಬೋದು, ಎಬ್ಬಿಸ್ಬೋದು ಅವರಿಲ್ಲಂತ